ನೀವು ಗಮನಿಸಿದ್ರೆ ಜೀವಿ ಅಂತ ಗುರುತಿಸ್ಲಿಕ್ಕೆ ಹೋದರೆ ಬಹುಶಃ ಹಾಗೂ ಭಾಗಶಃ ಎಲ್ಲ ಜೀವಿಗಳು ಸಂಘಜೀವಿಗಳೇ. ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳು ಕೂಡ ಒಂದು ಸಣ್ಣ ತಂಡವನ್ನ ಗುಂಪನ್ನು ಕಟ್ಕೊಂಡು ಗುಂಪಾಗಿ ಹಾರ್ಕೊಂಡು ಹೋಗ್ತಾ ಇರ್ತದೆ. ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳನ್ನು ಸಹಿತ ನೀವು ಗಮನಿಸಿದ್ರೆ ಅಷ್ಟು ಬಲಶಾಲಿಯಾಗಿರುವಂತಹ ಆನೆಯಿಂದ ಹಿಡಿದು ಚಿಕ್ಕ ಚಿಕ್ಕ ಪ್ರಾಣಿಗಳವರೆಗೆ ಗುಂಪಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಕ್ರಿಮಿಕೀಟಗಳನ್ನು ನೀವು ಗಮನಿಸ್ರಿ, ಮನೆಗೆ ಬಹಳ ಕಿರಿಕಿರಿ ಮಾಡುವಂಥ ಇರುವೆಗಳು ಕೂಡ ಗುಂಪಾಗಿ ಜೀವನ ನಡೆಸ್ತದೆ. ಯಾವುದಕ್ಕೆ ಜೀವ ಇದೆಯೋ ಅಲ್ಲಿ ಸಂಘ ಇದೆ ಅಂತಿದೆ. ಎಲ್ಲಿ ಸಂಘ ಇಲ್ವೋ ಅಲ್ಲಿ ಜೀವ ಇಲ್ಲ ಅಂತಿದೆ. ಸಂಘಟನೆ ಇರುವಂತಹ ಸಮಾಜಕ್ಕೆ ಜೀವ ಇದೆ ಸಮಾಜದಲ್ಲಿ ಅಂತ ಹೇಳಿ, ಸಂಘಟನೆ ಇರುವಂತಹ ಸಮಾಜಕ್ಕೆ ಇವತ್ತಿನ ದಿನಮಾನದಲ್ಲಿ ಜೀವ ಇಲ್ಲ ಅಂತ. ಸುಮ್ಮನೆ ಸೂಕ್ಷ್ಮ ಗಮನಿಸ್ರಿ, ದೊಡ್ಡ ದೊಡ್ಡ ಸಂಖ್ಯೆಯ ಜನಸಾಮಾನ್ಯ ಅಥವಾ ಜನರ ಹೊಂದಿರುವಂತಹ ಸಮುದಾಯಗಳು ಅಸಂಘಟಿತ ಸಮುದಾಯಗಳಾಗಿ ಚಿಕ್ಕ ಚಿಕ್ಕ ಜನಸಂಖ್ಯೆಗಳಂತಹ ಸಮುದಾಯಗಳು ಸಂಘಟನೆ ಆಗಿದ್ರೆ ಸರ್ಕಾರಗಳು ಸಂಘಟನೆಗೊಂಡಂತಹ ಸಮುದಾಯಗಳ ಬಗ್ಗೆ ಮಾತ್ರ ಲಕ್ಷ್ಯ ಪಡ್ತಾರೆ. ಎಷ್ಟೇ ದೊಡ್ಡ ಜನಸಂಖ್ಯೆ ಇದ್ದು ಸಂಘಟನೆ ಇಲ್ಲ ಅಂತಂದ್ರೆ ಆ ಸಮುದಾಯಗಳ ಬಗ್ಗೆ ಸರ್ಕಾರ ಕೂಡ ಅಲಕ್ಷ್ಯ ಮಾಡಿಬಿಡುತ್ತೆ. ಹಾಗಾಗಿ ನಮ್ಮ ಬಗ್ಗೆ ಸರ್ಕಾರಗಳು, ಆಳುವಂತಹ ವ್ಯಕ್ತಿಗಳು ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು, ಲಕ್ಷ್ಯ ವಹಿಸಬೇಕು ಅಂತಂದ್ರೆ ನಮ್ಮ ಜೀವಂತಿಕೆಯನ್ನು ತೋರಿಸಬೇಕಾಗುತ್ತೆ. ನಾವು ಉಸಿರಾಡುತ್ತಿದ್ದೇವೆ, ನಾವು ಜೀವಿಸ್ತಾ ಇದ್ದೇವೆ, ನಾವು ಶಕ್ತಿಯುತವಾಗಿದ್ದೇವೆ ಅಂತೇಳಿ ತೋರಿಸುವಂಥದ್ದು ಕಾಲಕ್ಕೆ ಅನಿವಾರ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಂಘವನ್ನು ಕಟ್ಟಿಕೊಂಡು, ಸಂಘಟನೆಯನ್ನು ಕಟ್ಟಿಕೊಂಡು ಗೋವಿ ಸಮಾಜ ಬಹಳ ಸದೃಢ ಸಂಘಟನಾ ಸಮರ್ಥ ಜೀವಂತ ಸಮಾಜ ಅಂತ ಹೇಳಿ ನಾವು ಸಂದೇಶವನ್ನು ಸಾಧಿಸ್ತೇವೆ.